ಬಾಗ್ಲು ಆ ಬಾಗ್ಲು ನಿಮ್ಗೆ ಇಷ್ಟು ಕಾಪಾಡುತ್ತೆ ಅಂದ್ರೆ ನೀವು ಅದಕ್ಕೆ ಮರ ಹೋದ್ರೆ ಇನ್ನೆಷ್ಟು ಕಾಪಾಡ್ತಾರೆ. ಮರದಲ್ಲಿ ಎಲ್ಲಾವ ಅಡಗಿರುತ್ತೆ. ಆಮೇಲೆ ಆ ಮರದ ಎಲೆ ಅಷ್ಟು ಒಂದು ಅದೃಷ್ಟ ತಂದು ಕೊಡುತ್ತೆ. ನೀವೇನಾದ್ರು ಕಷ್ಟ ಕಾಲದಲ್ಲಿ ನಿಮ್ಮ ಹತ್ರ ದುಡ್ಡೇ ಇರಲ್ಲ, ಆ ಒಂದು ಎಲೆನ ಬೇರೆ ನನ್ನ ನಂಬಿಕೆನೇ ಯಾವಾಗಲೂ ಒಬ್ಬ ಮನುಷ್ಯನ ಕಾಪಾಡೋದು. ಅಷ್ಟು ನಂಬಬೇಕು ಯಾವುದೇ ಆಗ್ಲಿ. ಆ ಮರದ ಎಲೆನ ಒಂದ್ಸರಿ ಜೇಬಲ್ಲಿ ಇಟ್ಕೊಬಿಟ್ಟು ನನಗೆ ಇವತ್ತು ಒಳ್ಳೆ ಕೆಲಸ ಆಗ್ಲಿ ಅಂದ್ರೆ ಎಲ್ಲವೂ ಆಗ್ತವೆ. ನಿಜವಾಗಿಯೂ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಈ ಒಂದು ವಿಶಿಷ್ಟ ಆಚರಣೆಗಳ ಬಗ್ಗೆ ಹಾಗೂ ಬಹಳಷ್ಟು ಉತ್ತಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಆರ್ಯವರ್ಧನ್ ಅವರೇ ಧನ್ಯವಾದ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಆತ್ಮೀಯರೇ, ಇದು ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಆರ್ಯವರ್ಧನ್ ವಾರ ಪರಿಹಾರ. ಸಮಯ ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಈ ವರಮಹಾಲಕ್ಷ್ಮಿ ಹಬ್ಬದಂದು ನಿಮ್ಮೆಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ತುಂಬಾಗಿ ದೇವರು ಹರಸಲಿ ಅಂತ ನಾನು ಬೇಡ್ಕೋತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಿರಿ ಸಂಪನ್ನೆ ಲಕ್ಷ್ಮಿಯನ್ನು ಮನೆ ತುಂಬಿಸಿಕೊಳ್ಳುವುದು ಹೇಗೆ? ದೇವಿಯ ಮನವೊಲಿಸಿ ಮನೆಯಲ್ಲೇ ನೆಲೆಸುವಂತೆ ಮಾಡುವುದು ಹೇಗೆ? ವೀಕ್ಷಿಸಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ವಿಶೇಷ ನೇರ ಪ್ರಸಾರ ಬಾಳೆ ಬಂಗಾರ ಕಾರ್ಯಕ್ರಮದಲ್ಲಿ ಇಂದು ಮಧ್ಯಾಹ್ನ 3:05ಕ್ಕೆ. ಸೋರಿಯಾಸಿಸ್ ಬಹುದೊಡ್ಡ ಚರ್ಮವ್ಯಾಧಿನ? ಇದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತಾ? ಹಾಗಾದ್ರೆ ಸೋರಿಯಾಸಿಸ್ಗೆ ಶಾಶ್ವತ ಚಿಕಿತ್ಸೆ ಇದೆಯಾ? ವೀಕ್ಷಿಸಿ ಸೋರಿಯಾಸಿಸ್ ವಿಶೇಷ ನೇರ ಪ್ರಸಾರ ನಿಮ್ಮ ನೆಚ್ಚಿನ ಲೇಡೀಸ್ ವಾಯ್ಸ್ ನಲ್ಲಿ ಇಂದು ಮಧ್ಯಾಹ್ನ 1:30ಕ್ಕೆ. ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ನಿಸರ್ಗಾಲಯ ರೂಟ್ ಹೇರ್ ಆಯಿಲ್. ಎಲ್ಲಾ ಪ್ರಮುಖ ಮೆಡಿಕಲ್ ಮತ್ತು ಆಯುರ್ವೇದಿಕ್ ಅಂಗಡಿಗಳಲ್ಲಿ ಲಭ್ಯ. ಆಕರ್ಷಕವಾಗಿ ಕಾಣಲು ಉಪಯೋಗಿಸಿ ನಿಸರ್ಗಾಲಯ ಶಕ್ತಿ. ದೇಹದ ತೂಕವನ್ನು ಹೆಚ್ಚಿಸಿ ಸುಂದರವಾಗಿ ಕಾಣಲು ನ್ಯೂಟ್ರಿಗೇಟ್. ದೇಹದ ತೂಕವನ್ನು ಕಡಿಮೆ ಮಾಡಿಕೊಂಡು ಸುಂದರವಾಗಿ ಕಾಣಲು ನ್ಯೂಟ್ರಿಸ್ಲಿಮ್. ಕನಸುಗಳು ನನಸಾಗುವುದು ರಾಮ್ರಾಜ್ ಬನೀನ್ಗಳು ಮತ್ತು ಒಳ ಉಡುಪುಗಳು. ಮಾಸ್ಟರ್ ಕಿಚನ್ ಇಂದಿನ ಮಹಿಳೆಯರ ಪ್ರಥಮ ಆಯ್ಕೆ. ಉನ್ನತ ಗುಣಮಟ್ಟದ ಸ್ಟೈನ್ಲೆಸ್ ಮತ್ತು ಅಲ್ಯೂಮಿನಿಯಂ ಪ್ರೆಷರ್ ಕುಕ್. फिल्म स्टार्स की फ्रेंडशिप तुमसे नहीं, तुम्हारी पोजीशन से है. ये फिल्म इंडस्ट्री है. यहाँ या तो मैनिपुलेट कर लो या हो जा. ವೀಕ್ಷಿಸಿ ಸೆಕೆಂಡ್ ಶೋ ಇಂದು ರಾತ್ರಿ 8:30ಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಾಲಯ ರೂಟ್ ಹೇರ್ ಆಯಿಲ್. ನಿಸರ್ಗಾಲಯ ಶಕ್ತಿ. ದೇಹದ ತೂಕವನ್ನು ಕಡಿಮೆ ಮಾಡಿಕೊಂಡು ಸುಂದರವಾಗಿ ಕಾಣಲು ನ್ಯೂಟ್ರಿಸ್ಲಿಮ್. ದೇಹದ ತೂಕವನ್ನು ಹೆಚ್ಚಿಸಿ ಸುಂದರವಾಗಿ ಕಾಣಲು ನ್ಯೂಟ್ರಿಗೇಟ್. ಪ್ಯಾರಾಗಾನ್ ಆಫೀಸ್ ಚಪ್ಪಲ್. ಮಹಾಲಕ್ಷ್ಮಿಗೆ ಪ್ರಿಯವಾದದ್ದು ಯಾವುದು? ಮಹಾಲಕ್ಷ್ಮಿಯನ್ನ ಬರಮಾಡಿಕೊಳ್ಳೋದು ಹೇಗೆ? ಮುತ್ತೈದೆಯರು ಲಕ್ಷ್ಮಿಯನ್ನ ಬರಮಾಡಿಕೊಳ್ಳಲು ಯಾವ ಪಾಲನೆ ಮಾಡಬೇಕು? ಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮ ಗ್ರಹಫಲ ವೀಕ್ಷಿಸಿ ಇಂದು ಬೆಳಗ್ಗೆ 8:30ಕ್ಕೆ. ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್, ಆದಾಬ್ ಅರ್ಜಾಯ್. ವಾರ್ಮ್ ವೆಲ್ಕಮ್ ಟು ಮಾರ್ನಿಂಗ್ ಕಾಫಿ. ನಾನು ಪಾವನ ಸಂತೋಷ್. ನಾನು ಸುಖೋಷ್. ಮೊದಲಿಗೆ ಮಾರ್ನಿಂಗ್ ಕಾಫಿಯ ಹೆಡ್ಲೈನ್ಸ್. ಬಂದೇ ಬಿಡ್ತು ಶ್ರಾವಣ ಮಾಸದ ಶುಭ ಶುಕ್ರವಾರ. ವರವ ಕರುಣಿಸಲು ಬಂದಳು ಭಾಗ್ಯದಾತೆ. ಇಂದು ಎಲ್ಲೆಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಸುದ್ದಿ ಪತ್ರಿಕೆಗಳಲ್ಲಿ ವೆರೈಟಿ ಸುದ್ದಿ, ರಾಜಕೀಯ, ಕ್ರೀಡೆ, ಸಾಂಸ್ಕೃತಿಕ ಸಮಾಚಾರ ಪುಟಗಳಲ್ಲಿ ತುಂಬಿವೆ ಹೊಸ ಸುದ್ದಿಯ ಹೊಳಪು. ವರಮಹಾಲಕ್ಷ್ಮಿ ಸನ್ನಿಧಿಗೆ ಬರುತ್ತಿದೆ ಭಕ್ತ ಸಾಗರ. ದೇವಿ ಆರಾಧನೆಯ ನೇರ ಪ್ರಸಾರ. ಅಷ್ಟೈಶ್ವರ್ಯ ಆರೋಗ್ಯಕ್ಕಾಗಿ ಪೂಜಾ ಪುನಸ್ಕಾರ. ಶುಭ ಶ್ರಾವಣ ಮಾಸದ 2ನೇ ಶುಕ್ರವಾರವಾದ ಇಂದು ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ. ದಕ್ಷಿಣ ಭಾರತದ ಪ್ರಮುಖ ಹಬ್ಬವಾದ ಇಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಕಡೆಯಿಂದನೂ ಪೂಜೆ ಪುನಸ್ಕಾರಗಳು ಆರಂಭವಾಗಿದೆ. ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡ್ತಾರೆ, ಪ್ರಮುಖವಾಗಿ ದಕ್ಷಿಣ ಭಾರತದಲ್ಲಿ ಈ ಹಬ್ಬವನ್ನ ಹೇಗೆ ಆಚರಿಸ್ತಾರೆ, ಇಲ್ಲಿದೆ ಒಂದು ಡೀಟೇಲ್ಸ್.
देवि साधु महाभागे महाभाग्यप्रदायकम् सर्वैश्वर्यकरम् पुण्यम् सर्वपापप्रणाशनम् सर्वदारिद्र्यशमनम् श्रवणात् मुक्तिमुक्तिदम् राज्यवश्यकरम् दिव्यम् गुह्यात् गुह्यतमम् परम् दुर्लभम् सर्वदेवानाम् चतुष्षष्टिकलास्पदम् ಪದ್ಮ ಐಶ್ವರ್ಯದಾತೆ ಮಹಾಲಕ್ಷ್ಮಿ ಧರೆಗೆ ಇಳಿಯುವ ದಿನವೇ ಶ್ರಾವಣ ಮಾಸದ 2ನೇ ಶುಕ್ರವಾರ. ಶುಭ ಶುಕ್ರವಾರವಾದ ಇಂದು ಎಲ್ಲೆಲ್ಲೂ ಲಕ್ಷ್ಮೀ ಪೂಜೆ ನಡೆಯುತ್ತಿದೆ. ತಳಿರು ತೋರಣಗಳಿಂದ ಶೃಂಗಾರಗೊಂಡ ಮನೆಗಳಲ್ಲಿ ಭಕ್ತಿ ಭಾವದಿಂದ ಮಹಾಲಕ್ಷ್ಮಿಯನ್ನ ಸ್ವಾಗತಿಸಲಾಗುತ್ತಿದೆ. ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ 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 ಲಕ್ಷ್ಮೀ ಬರಮ್ಮ. ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತಾ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ಸುಂದರ ಮಂಟಪ ಸಿದ್ಧಪಡಿಸಿ ಲಕ್ಷ್ಮೀ ಮೂರ್ತಿಯನ್ನ ಕುಳ್ಳರಿಸಿ ಒಪ್ಪಾದ ಸೀರೆ ಉಡಿಸಿ ಹೂವು ಆಭರಣಗಳಿಂದ ದೇವಿಯನ್ನ ಶೃಂಗರಿಸಿ ಮಹಾಲಕ್ಷ್ಮಿಯನ್ನು ಮನೆಗೆ ಆಹ್ವಾನಿಸಿದ್ದಾರೆ. ಬಾಗಿಲ ತೆರೆದಿರುವೆ ತಾಯೇ ಪೂಜೆಗೆ ಕಾದಿರುವೆ ಬಾಗಿಲ ತೆರೆದಿರುವೆ ತಾಯೇ ಪೂಜೆಗೆ ಕಾದಿರುವೆ ಸೇವೆಯ ಸ್ವೀಕರಿಸುವ ಭಾಗ್ಯಲಕ್ಷ್ಮಿಯೇ ಸೇವೆಯ ಸ್ವೀಕರಿಸುವ ಭಾಗ್ಯಲಕ್ಷ್ಮಿಯೇ ಬಾಗಿಲ ತೆರೆದಿರುವೆ. ಸುಮಂಗಳಿಯರಿಗೆ ಅರಿಶಿನ ಕುಂಕುಮ ನೀಡಿ ಮಹಾಲಕ್ಷ್ಮಿಯನ್ನ ಆರಾಧಿಸಲಾಗುತ್ತಿದೆ. ಹಬ್ಬದ ಸಂಭ್ರಮಕ್ಕಾಗಿ ವಿವಿಧ ಸಿಹಿ ತಿಂಡಿಗಳನ್ನ ತಯಾರಿಸಲಾಗುತ್ತಿದೆ. ಭಕ್ತಿ ಭಾವದ ವರಮಹಾಲಕ್ಷ್ಮಿ ಹಬ್ಬ ಮನೆ ಮನಗಳಲ್ಲಿ ಹರ್ಷ ತಂದಿದೆ. ಫಸಲಿನ ಪೂಜೆ ಮಾಡಿದೆಯಮ್ಮ ಹಸಿರು ತೋರಣ ಕಟ್ಟಿದೆಯಮ್ಮ ದೀರ್ಘ ಮಾಂಗಲ್ಯ ಭಾಗ್ಯವನ್ನ ಮತ್ತು ಕುಟುಂಬಕ್ಕಾಗಿ ಸುಖ ಸಮೃದ್ಧಿ ಸಂಪತ್ತನ್ನ ಕೋರುವ ಸುಮಂಗಲಿಯರು ಪುರೋಹಿತರ ಅಗತ್ಯವಿಲ್ಲದೆ ಮಾಡಬಹುದಾದ ವ್ರತವಿದು. ವರಮಹಾಲಕ್ಷ್ಮಿ ಹಬ್ಬದ ದಿನ ತಿಥಿಕಾರಕನಾದ ಶ್ರೀ ಮಹಾವಿಷ್ಣುವಿನ ಶಕ್ತಿಯೇ ಆಗಿರುವ ಶ್ರೀ ಮಹಾಲಕ್ಷ್ಮಿಯನ್ನ ಉಳಿಸಿಕೊಂಡರೆ ಸಕಲ ಇಷ್ಟಾರ್ಥ ಸಿದ್ಧಿಸುತ್ತದೆ ಅನ್ನೋದು ಎಲ್ಲರ ನಂಬಿಕೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಂಪತ್ತಿನ ಅಧಿಪತಿಯಾದ ಶುಕ್ರ ಗ್ರಹದ ವಾರದಲ್ಲಿಯೇ ಈ ವ್ರತಾಚರಣೆ ನಡೆಯುವುದರಿಂದ ಈ ವ್ರತ ಅತ್ಯಂತ ಶ್ರೇಷ್ಠ ವ್ರತ. ವರಮಹಾಲಕ್ಷ್ಮಿ ಹಬ್ಬ ಮನೆ ಮನಗಳಲ್ಲಿ ಹರ್ಷ ತುಂಬುವುದರ ಜೊತೆಗೆ ಮನಗಳಲ್ಲಿ ಬಾಂಧವ್ಯ ಬೆಸೆಯುತ್ತದೆ. ಪುರೋಹಿತರ ಅಗತ್ಯವಿಲ್ಲದೆ ತಾವೇ ಮಾಡುವ ಪೂಜೆ ಹೆಂಗಳೆಯರಿಗೆ ಸಂತಸ ತರುತ್ತದೆ. ಭಾಗ್ಯದಾತೆ ವರಮಹಾಲಕ್ಷ್ಮಿಯ ಕೃಪೆಯಿಂದ ಎಲ್ಲೆಡೆಯೂ ಸಂಪತ್ತು ನೆಲೆಸಿರಲಿ ಅನ್ನೋದು ಎಲ್ಲರ ಹಾರೈಕೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ನ್ಯೂಸ್ ಬ್ಯೂರೋ ಸಮಯ ನ್ಯೂಸ್. ಸೌಭಾಗ್ಯದ ಲಕ್ಷ್ಮೀ ಬರಮ್ಮ. ಓಕೆ, ಇನ್ನು ನ್ಯೂಸ್ ಪೇಪರ್ಗಳಲ್ಲಿ ಯಾವ್ಯಾವ ಸುದ್ದಿಗಳು ಕವರ್ ಆಗಿದೆ ಅಂತ ನೋಡೋಣ ಬ್ರೇಕ್ನ ನಂತರ. ಬೋಳು ತಲೆ
ಘನ ಕೂದಲು ಬೆಳೆಯಲು ನಿಸರ್ಗಾಲಯ ರೂಟ್ ಹೇರ್ ಆಯಿಲ್ ಮತ್ತು ಶಾಂಪೂ. ನಿಸರ್ಗಾಲಯ ರೂಟ್ ಹೇರ್ ಆಯಿಲ್ ಮತ್ತು ಶಾಂಪೂ. ನಿಶಕ್ತಿಯಿಂದ ಬಳಲುತ್ತಿದ್ದೀರಾ? ನಿಸರ್ಗಾಲಯ ಶಕ್ತಿಯು ನಿಮ್ಮ ದೇಹದ ಕಣಕಣಕ್ಕೂ ಶಕ್ತಿ ನೀಡಿ ಮಾಂಸಖಂಡಗಳನ್ನು ನೈಸರ್ಗಿಕವಾಗಿ ಬಲಪಡಿಸುತ್ತದೆ ಹಾಗೂ ಪುನಶ್ಚೇತನಗೊಳಿಸುತ್ತದೆ. ಸುಂದರ ಹಾಗೂ ಸದೃಢ ಮೈಕಟ್ಟನ್ನು ಹೊಂದಿ ಆಕರ್ಷಕವಾಗಿ ಕಾಣಲು ಉಪಯೋಗಿಸಿ ನಿಸರ್ಗಾಲಯ ಶಕ್ತಿ. ಸುಖ ದಾಂಪತ್ಯದ ಜೀವನಕ್ಕಾಗಿ ಮತ್ತು ಸಂಗಾತಿಯೊಂದಿಗೆ ಮಧುರ ಕ್ಷಣಗಳನ್ನು ಅನುಭವಿಸಲು ಸ್ಟ್ಯಾನಿಕಿನ್ ಕ್ಯಾಪ್ಸೂಲ್ಸ್ ಮತ್ತು ಆಯಿಲ್ ಎಲ್ಲ ಪ್ರಮುಖ ಮೆಡಿಕಲ್ ಸ್ಟೋರ್ಗಳಲ್ಲಿ ಲಭ್ಯ. ನೀವು ತುಂಬಾ ದಪ್ಪಗಿದ್ದೀರಾ? ಹಾಗಾದ್ರೆ ದೇಹದ ತೂಕವನ್ನು ಕಡಿಮೆ ಮಾಡಿಕೊಂಡು ಸುಂದರವಾಗಿ ಕಾಣಲು ಇಂದೇ ಖರೀದಿಸಿ ಆಯುರ್ವಿನ್ ರವರ ನ್ಯೂಟ್ರಿ ಸ್ಲಿಮ್ ಪೌಡರ್ ಮತ್ತು ಕ್ಯಾಪ್ಸ್ಯೂಲ್. ಮೆಡಿಕಲ್ಸ್ ಮತ್ತು ಆಯುರ್ವೇದಿಕ್ ಅಂಗಡಿಗಳಲ್ಲಿ ಲಭ್ಯ. Young, energetic, active Godfather with Ayurvin Energy Activer Nutri Active. ಕೆಲಸದ ಒತ್ತಡದಿಂದ ಆಗಾಗ್ಗೆ ಆಗುವ ಸುಸ್ತನ್ನು ಕಡಿಮೆ ಮಾಡಿ ದಿನವಿಡೀ ಆಕ್ಟಿವ್ ಆಗಿರಲು 22 ಅತ್ಯವಶ್ಯಕ ನ್ಯೂಟ್ರಿಯೆಂಟ್ಸ್ಗಳುಳ್ಳ ಆಯುರ್ವಿನ್ ನ್ಯೂಟ್ರಿ ಆಕ್ಟಿವ್. ಟೇಸ್ಟ್ ಬದಲಾವಣೆ ಇಲ್ಲದೆ ಕಾಫಿ ಟೀ ಜೊತೆಗೂ ಬೆರೆಸಬಹುದು. ನ್ಯೂಟ್ರಿ ಆಕ್ಟಿವ್ ಮೆಡಿಕಲ್ಸ್ಗಳಲ್ಲಿ ಲಭ್ಯ. ಹುನಗುಂದ ತಾಲೂಕು ಪಂಚಮಸಾಲಿ ಸಮಾವೇಶ 9700 ಮಾರ್ಕ್ಸ್ ಎಸ್ಎಸ್ಎಲ್ಸಿ ಪಿಯುಸಿ ರಾಜ್ಯಮಟ್ಟದ ಪ್ರತಿಭಾ ಪುರಸ್ಕಾರ 88 ಗ್ರಾಮ ಹರಸೇನಾ ಘಟಕಗಳ ಉದ್ಘಾಟನೆ ಬಾಗಲಕೋಟ ಜಿಲ್ಲಾ ಪ್ರತಿಭಾ ಪುರಸ್ಕಾರ ದಿನಾಂಕ 29 ಶನಿವಾರದಂದು ಸ್ಥಳ ಉಸ್ಮಾನ್ ಗನಿ ಸ್ಟೇಡಿಯಂ ಇಲ್ಕಲ್. ಉದ್ಘಾಟಕರು ಸನ್ಮಾನ್ಯ ಶ್ರೀ ಮುರುಗೇಶ್ ಆರ್ ನಿರಾಳಿ ಬೃಹತ್ ಕೈಗಾರಿಕಾ ಸಚಿವರು ಕರ್ನಾಟಕ ಸರ್ಕಾರ. ಸರ್ವರಿಗೂ ಸ್ವಾಗತ. ಬಾರ್ನ್ ವಿತ್ ದ ಬೆಸ್ಟ್ ನ್ಯೂಟ್ರಿ ಗೇನ್. ಶಕ್ತಿಯುತ ಮತ್ತು ಸದೃಢ ಮೈಕಟ್ಟಿಗಾಗಿ ಆಯುರ್ವಿನ್ ರವರ ನ್ಯೂಟ್ರಿ ಗೇನ್. ನ್ಯೂಟ್ರಿ ಗೇನ್ ಮೆಡಿಕಲ್ಸ್ಗಳಲ್ಲಿ ಲಭ್ಯ. ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಇದು ಸರ್ಕಾರದ ನ್ಯಾಯಬೆಲೆ ಅಂಗಡಿ. ಇಲ್ಲಿ ನಡೆಯೋದೆಲ್ಲ ಬರೀ ಅನ್ಯಾಯ. ಬೀದಿ ಬೀದಿಯಲ್ಲಿ ಬಿಕರಿಯಾಗುತ್ತೆ ಬಡವರ ಅನ್ನ. ಫುಡ್ ಅಂಡ್ ಕ್ರಿಮಿನಲ್ ಸಪ್ಲೈಯರ್. ಸತ್ಯ ದರ್ಶನ ಇಂದು ರಾತ್ರಿ 9:30ಕ್ಕೆ. ವೆಲ್ಕಮ್ ಬ್ಯಾಕ್ ಟು ಮಾರ್ನಿಂಗ್ ಕಾಫಿ. ಓಕೆ, ಇವತ್ತು ನ್ಯೂಸ್ ಪೇಪರ್ಗಳು ಯಾವ್ಯಾವ್ದನ್ನ ಕವರ್ ಮಾಡಿದೆ, ಯಾವುದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಟ್ಟಿದೆ ಅಂತ ನೋಡೋಣ ನ್ಯೂಸ್ ರೂಮ್ ನಲ್ಲಿ. ಆತ್ಮೀಯರ, ಇವತ್ತಿನ ಉದಯವಾಣಿಯನ್ನ ನೋಡೋದಾದ್ರೆ ಆಲ್ಮೋಸ್ಟ್ ಎಲ್ಲ ಪೇಪರ್ಗಳಲ್ಲೂ ಪವನ ಪಶ್ಚಿಮ ಘಟ್ಟದ್ದೇ ಲೀಡ್ ಆಗಿದೆ, ಸ್ಟೋರಿ ಲೀಡ್ ಆಗಿದೆ. ಸೊ ಉದಯವಾಣಿದಲ್ಲೂ ಅದೇ ಸ್ಟೋರಿ ಲೀಡ್ ಆಗಿರ್ತಕ್ಕಂಥದ್ದು. ಆ ಸ್ಟೋರಿಗೆ ಉದಯವಾಣಿ ಕೊಟ್ಟಿರ್ತಕ್ಕಂಥ ಕ್ಯಾಪ್ಷನ್ ಘಟ್ಟದ ಪರಂಪರೆ ಕಳಚಲು ನಿರ್ಣಯ ಅಂತ ಹೇಳಿ ಪರಂಪರೆಯನ್ನ ರೆಡ್ ಅಲ್ಲಿ ಕೊಟ್ಟಿದೆ ಉದಯವಾಣಿ. ಪಾರಂಪರಿಕ ಪಟ್ಟಿಯಿಂದ ಕೈ ಬಿಡಲು ಅಸೆಂಬ್ಲಿ ಒಮ್ಮತ, ಅಗತ್ಯ ಬಿದ್ದರೆ ದಿಲ್ಲಿಗೆ ನಿಯೋಗ, ಸಚಿವ ಯೋಗೇಶ್ವರ್ ಹೇಳಿರತಕ್ಕಂಥದ್ದು. ಅದರ ಜೊತೆಗೆ ಕೆಜಿ ಬೊಪ್ಪಯ್ಯನವರ ಸ್ಟೇಟ್ಮೆಂಟ್ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಪಶ್ಚಿಮ ಘಟ್ಟ ಪಾರಂಪರಿಕ ತಾಣ ಘೋಷಣೆಯೂ ಸೇರಿದಂತೆ ವಿವಿಧ ಕಾರಣಕ್ಕಾಗಿ ನನ್ನ ಜಿಲ್ಲೆಯನ್ನೇ ಇಲ್ಲದಂತೆ ಮಾಡುವ ಪ್ರಯತ್ನ ನಡೆಯುತ್ತಿದೆ. ನನಗೆ ಮೊದಲು ಕೊಡಗು ಜಿಲ್ಲೆ ಮುಖ್ಯ, ನಂತರ ರಾಜ್ಯ, ಅದಾದ ಮೇಲೆ ದೇಶ ಮತ್ತು ಈ ಸ್ಪೀಕರ್ ಪೀಠ. ಇದನ್ನ ಸಹಿಸಲು ಸಾಧ್ಯವಿಲ್ಲ. ಕೊಡಗಿಗಾಗಿ ನಾನು ನನ್ನ ಪೀಠವನ್ನು ಕೂಡ ತ್ಯಜಿಸಲಿಕ್ಕೆ ಸಿದ್ಧ ಇದ್ದೇನೆ ಅಂತ ಹೇಳಿ. ಪಶ್ಚಿಮ ಘಟ್ಟಕ್ಕೆ ಯುನೆಸ್ಕೋದ ಮಾನ್ಯತೆ ಬೇಡ ನಮಗೆ. ದೇವರ ಕಾಡು ಅನ್ನುವ ಹೆಸರಿನಲ್ಲಿ ನಮ್ಮ ಕಾಡನ್ನ, ನಮ್ಮ ಸಂಪತ್ತನ್ನ, ನಮ್ಮ ಗುಡ್ಡಗಾಡು ಪ್ರದೇಶವನ್ನ ಹೇಗೆ ಸಂರಕ್ಷಿಸಿಕೊಳ್ಬೇಕು ನಮಗೆ ಗೊತ್ತು ಅನ್ನತಕ್ಕಂಥದ್ದು ಈ ಹಿಂದೆನೆ ಸ್ಪೀಕರ್ ಕೆಜಿ ಬೊಪ್ಪಯ್ಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಸಾಕಷ್ಟು ಟೀಕೆ ಕೂಡ ಅದಕ್ಕೆ ಬಂದಿತ್ತು. ಅದಾದ್ಮೇಲೆ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಇಲ್ಲ, ನಾನು ಆ ಅರ್ಥದಲ್ಲಿ ಹೇಳಿರ್ಲಿಲ್ಲ, ಪ್ರತ್ಯೇಕ ರಾಜ್ಯ ಬೇಕು ಕೊಡಗು ಅಂತ ಹೇಳಿರ್ಲಿಲ್ಲ. ಆದ್ರೆ ನಾನು ಹೇಳಿರತಕ್ಕಂಥದ್ದು ನಮ್ಮ ಕಾಡನ್ನ ಉಳಿಸ್ಕೊಳ್ಳಿಕ್ಕೆ ನಮಗೆ ಗೊತ್ತು ಅಂತ ಹೇಳಿ. ಈಗ ವಿಧಾನಸಭೆ ಸರ್ವಾನುಮತದಿಂದ ನಿರ್ಣಯ ಕೈಗೊಂಡಿರತಕ್ಕಂಥದ್ದು ಬೇಡ ಯುನೆಸ್ಕೋ ಮಾನ್ಯತೆ ಅಂತ ಹೇಳಿ. ಸೊ ಆ ಸ್ಟೋರಿ ಉದಯವಾಣಿಯಲ್ಲಿ ಲೀಡ್ ಆಗಿದೆ ಪವನ. ಓಕೆ, ವಿಜಯವಾಣಿ ತಗೊಂಡಿದ್ದೀನಿ ನಾನು. ವಿಜಯವಾಣಿಯಲ್ಲಿ ಮೇನ್ ಆಗಿ ಲೀಡ್ ಆಗಿರೋದು ಒಲಿಂಪಿಕ್ಸ್ ನ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ವಿಜಯ್ ಭವ ಅನ್ನೋ ಒಂದು ಹೆಡ್ಲೈನ್ ಒಂದಿಗೆ ತಗೊಂಡಿದ್ದಾರೆ. ಗೆದ್ದು ಬಾ ಭಾರತ ಅಂತಾನೋ ಒಂದು ಟ್ಯಾಗ್ಲೈನ್ ಮಾಡಿದ್ದಾರೆ. ಲಂಡನ್ 2012 ಒಲಿಂಪಿಕ್ಸ್ ವಿಶೇಷ ಅಂತ ಕೊಟ್ಟಿದ್ದಾರೆ. ಸ್ಪೆಷಲ್ ಆಗಿ ಯಾವ ರೀತಿ ಒಲಿಂಪಿಕ್ಸ್ ನಡ್ಕೊಂಡು ಬಂದಿದೆ, ಎಷ್ಟು ವರ್ಷ ಆಯ್ತು, ಜೊತೆಗೆ ಈ ಸತಿ ಎಷ್ಟು ದೇಶಗಳು ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋ ಒಂದು ಡೀಟೇಲ್ಸ್ ಸಣ್ಣ ಸಣ್ಣದಾಗಿ ಕೊಟ್ಟಿದ್ದಾರೆ. ಇದು 30ನೇ ಒಲಿಂಪಿಕ್ಸ್, ಜೊತೆಗೆ ಲಂಡನ್ ನಲ್ಲಿ 3ನೇ ಒಲಿಂಪಿಕ್ಸ್. ಇದು ಜೊತೆಗೆ 26 ಕ್ರೀಡೆಗಳಿದೆ.
204 ದೇಶಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಹಾಗೆಯೇ 10,500 ಕ್ರೀಡಾಪಟುಗಳಿದ್ದಾರೆ. 81,000 ಕೋಟಿ ಬಜೆಟ್ ಇದಕ್ಕೆ ಇಡಲಾಗಿದೆ. ಜೊತೆಗೆ 8,000 ಸ್ವಯಂ ಸೇವಕರು ಇದ್ದಾರೆ. ಇನ್ನು 200 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಈ ಒಂದು ಕ್ರೀಡಾ ಗ್ರಾಮವನ್ನು ರಚಿಸಲಾಗಿದೆ. ಜೊತೆಗೆ 302 ಪಣಕ್ಕಿಟ್ಟಿರುವ ಸ್ವರ್ಣ ಪದಕ ಅಂತ. ಹಾಗೆಯೇ 3.48 ಕೋಟಿ ರೂಪಾಯಿ ಈ ಬಾರಿಯ ಒಲಿಂಪಿಕ್ಸ್ ಲಾಂಛನವನ್ನ ರೂಪಿಸಲು ಮಾಡಿರುವ ವೆಚ್ಚ ಅನ್ನೋ ಒಂದು ಸಣ್ಣ ಪುಟ್ಟ ಡೀಟೇಲ್ಸ್ ಬಟ್ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಐ ಥಿಂಕ್ ವಿಜಯವಾಣಿಯ ಫ್ರಂಟ್ ಪೇಜ್ ನೋಡ್ತಾ ಹೋದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಅದನ್ನ ಡಿಸೈನ್ ಮಾಡಿದ್ದಾರೆ ಅನ್ಸುತ್ತೆ. ಒಲಿಂಪಿಕ್ ಸಿಂಬಲ್ ಜೊತೆಗೆ ಅದನ್ನ ಮಿಕ್ಸ್ ಮಾಡಿದ್ದು. ಹೌದು, ಎರಡು ಕೂಡ ಅಂದ್ರೆ ಒಂದು ಶುಭ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ, ಅದರ ಜೊತೆಗೆ ಒಲಿಂಪಿಕ್ಸ್ ಎರಡನ್ನೂ ಕಂಬೈನ್ ಮಾಡಿ ಕೊಟ್ಟಿರುವಂತದ್ದು ಅತ್ಯಂತ ಇಂಟ್ರೆಸ್ಟಿಂಗ್ ಫ್ರಂಟ್ ಪೇಜ್ ಇದೆ ವಿಜಯವಾಣಿದು. ಅದರ ಜೊತೆಗೆ ಪ್ರಜಾವಾಣಿನ ನೋಡಕ್ ಹೋಗೋದಾದ್ರೆ ಒಲಿಂಪಿಕ್ಸ್ ನ ಸೆಕೆಂಡ್ ಲೀಡ್ ಮಾಡಿದೆ ಪ್ರಜಾವಾಣಿ. ಒಲಿಂಪಿಕ್ಸ್ಗೆ ಇಂದು ಮುನ್ನಡಿ ಅಂತ ಹೇಳಿ ಒಂದು 3 ಕಾಲಮ್ ಸ್ಟೋರಿ ಇದೆ. ಪ್ರಜಾವಾಣಿಯ ಮತ್ತೆ ಲೀಡ್ ಮಾಡಿರ್ತಕ್ಕಂಥದ್ದು ಯುನೆಸ್ಕೋದ್ದಾನೆ. ಪಶ್ಚಿಮ ಘಟ್ಟಕ್ಕೆ ವಿಧಾನಸಭೆಯಲ್ಲಿ ಸರ್ವಾನುಮತದ ನಿರ್ಣಯ, ಯುನೆಸ್ಕೋ ಮಾನ್ಯತೆ ಬೇಡ ಅಂತ ಹೇಳಿ. ಅದರ ಜೊತೆಗೆ MP ಕುಮಾರಸ್ವಾಮಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬಿಜೆಪಿ ಶಾಸಕ. ಏನಂತಂದ್ರೆ, ಅರ್ಧ ಕರ್ನಾಟಕವನ್ನ ಪಶ್ಚಿಮ ಘಟ್ಟ ಅಂತ ಬಿಂಬಿಸ್ತಾ ಇರೋ ಪಶ್ಚಿಮ ಘಟ್ಟ ಕಾರ್ಯಪಡೆ ಅಧ್ಯಕ್ಷ ಅನಂತ ಹೆಗಡೆ ಆಶೀಸರ ಅವರನ್ನ ತಕ್ಷಣವೇ ಆ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಹೇಳಿ. ಇದರಲ್ಲಿ ಹಲವು ರಾಜಕೀಯದ ಆಸ್ಪೆಕ್ಟ್ಸ್ ಕೂಡ ಸೇರ್ಕೊಂಡಿದೆ. ಕೇವಲ ಪಶ್ಚಿಮ ಘಟ್ಟವನ್ನ ಉಳಿಸಬೇಕು ಅನ್ನುವ ಆ ಕೂಗೇನಿದೆ ಅದಕ್ಕೆ ಎಲ್ಲರದು ಒಪ್ಪಿಗೆ ಇದ್ದಿದೆ. ಆದ್ರೆ ಯುನೆಸ್ಕೋದ ಟ್ಯಾಗ್ ಬೇಡ ನಮಗೆ ಅಂತ ಹೇಳಿ. ಒಂದ್ ಕಡೆ ಹೌದು, ನಿಜ, ನಮ್ಮ ಪಾರಂಪರಿಕವಾಗಿ ನಮಗೆ ಗೊತ್ತು ಅದನ್ನ ಕಾಡನ್ನ ಹೇಗೆ ಉಳಿಸ್ಕೊಳ್ಬೇಕು ಅಂತ ಹೇಳಿ. ಆದ್ರೆ ಈಗ ಪಶ್ಚಿಮ ಘಟ್ಟಗಳಲ್ಲಿ ನಡೀತಾ ಇರತಕ್ಕಂತಹ ಅದು ಅರಣ್ಯನಾಶ ಆಗಿರಬಹುದು, ಅಲ್ಲಿ ಚೌಲ್ಟ್ರಿ ರೆಸಾರ್ಟ್ಸು, ಇನ್ನೊಂದು ಮತ್ತೊಂದು ಹಾಳು ಮೂಳು ನಿರ್ಮಾಣ ಆಗಿರಬಹುದು, ಆ ಎಲ್ಲವನ್ನು ಕೂಡ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಫ್ಯಾಕ್ಟ್ ಕೂಡ, ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಎಲ್ಲೋ ಒಂದ್ ಕಡೆ ಯುನೆಸ್ಕೋದ ಆ ಪಾರಂಪರಿಕ ತಾಣದ ಆ ಪಟ್ಟಿಗೆ ಸೇರ್ಪಡೆಗೊಂಡ್ರೆ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಒಂದು ಆಸೆ ಪರಿಸರವಾದಿಗಳಲ್ಲಿ ಇದ್ದೇ ಇದೆ. ಆದ್ರೆ ಇದಕ್ಕೆಲ್ಲೋ ಒಂದು ಕಡೆ ಈ ಎಲ್ಲಾ ನಮ್ಮ ಸೆಕೆಂಡ್ ಏನು ಒಂದು ರೀತಿಯ ದಂಧೆಗಳು ನಡೀತಾ ಇದೆ, ಅದಕ್ಕೆಲ್ಲ ಬ್ರೇಕ್ ಬೀಳತ್ತನೋ ಒಂದು ಆತಂಕ ಇದ್ದೇ ಇದೆ ಕೆಲವು ರಾಜಕಾರಣಿಗಳಿಗೆ. ಸೊ ಹಾಗಾಗಿ ಅದರಿಂದ ಇದನ್ ಮಾಡ್ತಾ ಇದ್ದಾರೆ, ಅದಕ್ಕೆ ವಿರೋಧ ಪಡಿಸ್ತಾ ಇದ್ದಾರೆ. ಪ್ರಜಾವಾಣಿಯ ಆ ಸ್ಟೋರಿಲೇ ಪಶ್ಚಿಮ ಘಟ್ಟ ಹೇಗೆ ಕರ್ನಾಟಕದಲ್ಲಿ ಅದು ಹೇಗೆ ಹರಡಿಕೊಂಡಿದೆ ಅನ್ನೋದನ್ನ ತುಂಬಾ ಬ್ಯೂಟಿಫುಲ್ ಆಗಿ ಗ್ರಾಫಿಕ್ ಅಲ್ಲಿ ಕೊಟ್ಟಿದ್ದಾರೆ, ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದು ಲೀಡ್ ಇದೆ. ಅದೇನೆ ಅದಾದ್ಮೇಲೆ ಪಕ್ಷಭೇದ ಮರೆತು ವಿರೋಧಿಸಿದ ಶಾಸಕರು ಇದನ್ನ ಬಯಲ್ಸೀಮೆ ಶಾಸಕರಿಂದಲೂ ವಿರೋಧ. ಆಶ್ಚರ್ಯ ಆಗ್ತಾ ಇದೆ. ಸರ್ಕಾರದ ಕೈ ಸೇರದ ಅಧಿಕೃತ ಪತ್ರ ಮತ್ತೆ ಕೇಂದ್ರಕ್ಕೆ ಒಂದು ನಿಯೋಗ ಹೋಗ್ತೀವಿ ಅಗತ್ಯ ಬಿದ್ರೆ ಅಂತ ಹೇಳಿರ್ತಕ್ಕಂಥದ್ದು. ಸೊ 4 ಕಾಲಮ್ ಸ್ಟೋರಿ, ತುಂಬಾ ಡೀಟೇಲ್ ಆಗಿ ಅದರ ಕವರೇಜ್ ಇದೆ. ಬಹುಶಃ ಇನ್ನಷ್ಟು ಸಾಕಷ್ಟು ಚರ್ಚೆ ಅಗತ್ಯ ಇದೆ ಈ ಸಬ್ಜೆಕ್ಟ್ ಮೇಲೆ, ಇನ್ನೂ ಡಿಸ್ಕಸ್ ಮಾಡೋದಕ್ಕೆ ಅಂತ ಅನ್ನಿಸ್ತಾ ಇದೆ. ಇನ್ನು ಪರಿಸರವಾದಿಗಳು ಇದ್ರ ಮೇಲೆ ಏನ್ ಹೇಳ್ತಾರೆ, ಕರ್ನಾಟಕದ ಶಾಸಕರ ಈ ನಿಲುವಿನ ಮೇಲೆ, ಅದು ಕೂಡ ನೋಡ್ಬೇಕು ಇನ್ ಮುಂದೆ. ಸೊ ಪ್ರಜಾವಾಣಿಲಿ ಅದು ಲೀಡ್ ಆಗಿದೆ ಪವನ, ಯುನೆಸ್ಕೋದಾನೆ. ವಿಜಯವಾಣಿನ ಮತ್ತೆ ಕಾನ್ಸಂಟ್ರೇಟ್ ಮಾಡೋದಾದ್ರೆ ಇನ್ನೊಂದು 3rd ಪೇಜ್ ಅಲ್ಲಿ ಕೊಟ್ಟಿರೋ ಸುದ್ದಿ ಅಂದ್ರೆ, ಹೈದರಾಬಾದ್ ಅಲ್ಲಿ ರೆಡ್ಡಿ ಬಾಬು ಅಂತ ನಿರೀಕ್ಷಣಾ ಜಾಮೀನ್ಗಾಗಿ ಕೋರ್ಟ್ ಮೊರೆ ಅಂತ. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಬೇಲ್ ಡೀಲ್ ಪ್ರಕರಣದ ಪ್ರಮುಖ ಆರೋಪಿಗಳಾದ ಬಳ್ಳಾರಿ ಶಾಸಕ ಸೋಮಶೇಖರ್ ರೆಡ್ಡಿ ಹಾಗೂ ಕಂಪ್ಲಿ ಶಾಸಕ ಸುರೇಶ್ ಬಾಬು ಗುರುವಾರವೂ ಆಂಧ್ರಪ್ರದೇಶ ಭ್ರಷ್ಟಾಚಾರ ನಿಗ್ರಹ ದಳದ ಎದುರು ಹಾಜರಾಗುವಲ್ಲಿ ವಿಫಲವಾಗಿದ್ದಾರೆ. ಬುಧವಾರವೇ ಅವರಿಬ್ಬರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಿದ್ರು. ಗುರುವಾರ ಬೆಳಗ್ಗೆ ಎಸಿಬಿ ಅಧಿಕಾರಿಗಳ ಎದುರು ವಿಚಾರಣೆಗೆ ಹಾಜರಾದ್ರು ಅನ್ನುವ ಒಂದು ವದಂತಿ ಹಬ್ಬಿತ್ತು. ಆದ್ರೆ ಹಾಜರಾಗುವ ಬದಲು ಇಬ್ಬರು ತಮ್ಮ ವಕೀಲರ ಮೂಲಕ ಅಲ್ಲಿನ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನು ಅರ್ಜಿ ಕೋರಿಸಿ ಒಂದು ಅರ್ಜಿ ಸಲ್ಲಿಸಿದ್ದಾರೆ ಅಂತ ಒಂದು ಸುದ್ದಿ ಲೀಡ್ ಆಗಿದೆ. ಜನಾರ್ದನ್ ರೆಡ್ಡಿ ಬಂದ್ಬಿಡ್ತಾ ಇಲ್ಲ. ಇನ್ನು ಉದಯವಾಣಿ ಸ್ಟೋರಿಯನ್ನ ನೋಡೋದಕ್ಕೆ ಹೋಗೋದಾದ್ರೆ, ಕರ್ನಾಟಕದ ಅಸೆಂಬ್ಲಿಯಲ್ಲಿ ತಾಲಿಬಾನಿಗಳು ಸಾಮ್ನಾ ಪತ್ರಿಕೆಯಲ್ಲಿ ಬರೆದಿರತಕ್ಕಂಥದ್ದು. ಬೆಳಗಾವಿಯ ಮರಾಠಿಗರ ಮುಖಪತ್ರವೆಂದು ಹೇಳಿಕೊಳ್ಳುವ ಬೆಳಗಾವಿ ಮೂಲದ ಮರಾಠಿ ದೈನಿಕ ತರುಣ್ ಭಾರತ್ ಸಂಪಾದಕ ಕಿರಣ್ ಠಾಕೂರ್ ವಿರುದ್ಧ ಕರ್ನಾಟಕ ವಿಧಾನಸಭೆಯಲ್ಲಿ ತೆಗೆದುಕೊಳ್ಳಲಾಗಿರುವ ವಾಗ್ದಂಡನೆ ನಿರ್ಣಯವನ್ನ ತಾಲಿಬಾನಿ ಕೃತ್ಯ ಅಂತ ಶಿವಸೇನಾ ಮುಖ್ಯಸ್ಥ ಬಾಳ್ ಠಾಕ್ರೆ ಸಂಪಾದಕತ್ವದ ಸಾಮ್ನಾ ಪತ್ರಿಕೆಯಲ್ಲಿ ಹೇಳಿರತಕ್ಕಂಥದ್ದು. ಒಂದು ಯಾವಾಗ್ಲೂ ಕೂಡ ಆ ಬೆಳಗಾಂ ಇಶ್ಯೂ ಏನಿದೆ ಅದನ್ನ ಹೇಗೋ ಒಂದು ತರ ಜೀವಂತವಾಗಿಡಬೇಕು. ಅದು ಶಿವಸೇನೆ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ 1 ಪಾಯಿಂಟ್ ಅಜೆಂಡಾ. ಅದು ಒಂದೇ ಒಂದು ಕಾರ್ಯಕ್ರಮ, ಹೇಗಾದ್ರೂ ಮಾಡಿ ಆ ಇಶ್ಯೂ ಅನ್ನ ಅದನ್ನ ಬರ್ನಿಂಗ್ ಆಗಿಡಬೇಕು ಅಂತ. ಈಗ ತರುಣ್ ಭಾರತದಲ್ಲಿ ಅಷ್ಟು ಸ್ಪಷ್ಟವಾಗಿ ಹಕ್ಕುಚ್ಯುತಿ ಆಗಿರತಕ್ಕಂಥ ಶಾಸಕರದ್ದು ಅತ್ಯಂತ ಅದ್ರ ಒಂದು ಯಾವುದೋ ಗ್ರಜ್ ಇಟ್ಕೊಂಡೇನೆ ಆ ಮೇನ್ ಲೀಡ್ ಬರೆದಿದ್ದಾರೆ ತರುಣ್ ಭಾರತದಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಅನ್ನತಕ್ಕಂಥದ್ದು ಸರ್ವವಿದಿತ. ಸೊ ವಾಗ್ದಂಡನೆ ಕೊಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ವಿಧಾನಸಭೆ ನಿರ್ಣಯ ಮಾಡಿದಾಗ ಅದು ತಾಲಿಬಾನಿ ಕೃತ್ಯ ಆಗತ್ತೆ ಬಾಳ್ ಠಾಕ್ರೆಗೆ. ಸೊ ಅದನ್ನ ಹೇಗೋ ಮಾಡಿ ಆ ಇಶ್ಯೂನ ಜೀವಂತ ಆಗಿಡಬೇಕು ಅನ್ನತಕ್ಕಂಥದ್ದು ಇದರಲ್ಲಿದೆ. ಸೊ ಉದಯವಾಣಿದಲ್ಲಿ ಅದನ್ನ ಸಿಂಗಲ್ ಕಾಲಮ್ ಸ್ಟೋರಿ ಆಗಿ ತಗೊಂಡಿದ್ದಾರೆ. ಇದಕ್ಕೆ ಮತ್ತೆ
ಅಫ್ಕೋರ್ಸ್ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮತ್ತೆ ಕನ್ನಡ ಪರ ಸಂಘಟನೆಗಳಿಂದ ಸಾಕಷ್ಟು ವಿರೋಧ ಕೂಡ ನಿನ್ನೆನೆ ವ್ಯಕ್ತ ಕೂಡ ಆಗಿದೆ ಇದಕ್ಕೆ. ಓಕೆ, ಇನ್ನು ವಿಜಯ ಕರ್ನಾಟಕ ನೋಡಿದರೆ ವಿಜಯ ಕರ್ನಾಟಕದಲ್ಲಿ ಲೀಡ್ ಆಗಿ ಬಂದಿರುವ ಸ್ಟೋರಿ ಅಂದ್ರೆ ಅಸಾಮಾನ್ಯ ಸಮಸ್ಯೆ ಅಂತ ಒಂದು ಹೆಡ್ಲೈನ್ ಒಂದಿಗೆ ಅಸ್ಸಾಂನಲ್ಲಿ ನಡೆದಿರುವ ಕೋಮು ದಳ್ಳೂರಿಯಿಂದ 500 ಹಳ್ಳಿಗಳು ಖಾಲಿಯಾಗಿದೆ. ಇವತ್ತು ಪ್ರಧಾನಿ ಆ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ. ಪಶ್ಚಿಮ ಅಸ್ಸಾಮಿನ ಬೋಡೋ ಸೀಮೆ ಮತ್ತು ಒಮ್ಮೆ ಜನಾಂಗೀಯ ದಳ್ಳೂರಿಯ ಬೇಯತೊಡಗಿದೆ. ಸಹಬಾಳ್ವೆ ನಡೆಸಬೇಕಾಗಿರುವ ಸ್ಥಳೀಯ ಬೋಡೋಗಳು ಮತ್ತು ವಲಸಿಗ ಮುಸ್ಲಿಮರ ನಡುವಣ ಕಂದಕ ಕಿರಿದಾಗುವ ಬದಲು ಹಿರಿದಾಗ್ತಲೇ ಇದೆ. ಹಾಗಾಗಿ ವಾರದೊಪ್ಪತ್ತಿನಿಂದ ಹೊತ್ತಿ ಉರಿಯತೊಡಗಿರುವ 100 ಹಳ್ಳಿಗಳೀಗ ಜನರಿಲ್ಲದ ಒಂದು ಪ್ರದೇಶವಾಗಿದೆ ಅನ್ನೋ ಒಂದು ಸುದ್ದಿ ಲೀಡ್ ಆಗಿ ಬಂದಿದೆ. ಅದಲ್ಲದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಎಲ್ಲಾ ನಗರಗಳಲ್ಲಿ ಸಿಸಿಟಿವಿ ಕಣ್ಗಾವಲು ಅಂತ. ರಾಜ್ಯದಲ್ಲಿ ರೌಡಿಗಳನ್ನ ಮಟ್ಟ ಹಾಕಲು ದಿಟ್ಟ ಕ್ರಮ ಕೈಗೊಳ್ಳೋದಾಗಿ ಭರವಸೆ ನೀಡಿರುವ ಸರ್ಕಾರ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಪ್ಲೇಸ್ಗಳಲ್ಲೂ ಏನು ಅಪರಾಧ ತಡೆಗಟ್ಟೋದಕ್ಕೋಸ್ಕರ ಒಂದು ಸಿಸಿಟಿವಿ ಕ್ಯಾಮೆರಾ ಅಳವಡಿಸ್ತಾ ಇದ್ದಾರೆ ಅಂತ ಘೋಷಿಸಿದ್ದಾರೆ. ಇದೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಇದೆ. ಹೊಸ ಹೊಸ ಯೋಜನೆಗಳು ರೌಡಿಗಳನ್ನು ಮಟ್ಟ ಹಾಕ್ಲಿಕ್ಕೆ. ಹಾಗೇನು ಪ್ರಜಾವಾಣಿ ನೋಡೋದಾದ್ರೆ ಪ್ರಜಾವಾಣಿಯಲ್ಲಿ ಮತ್ತೊಂದು ಸೆಕೆಂಡ್ ಲೀಡ್ ಆಗಿರ್ತಕ್ಕಂಥದ್ದು ಬೆಳೆ ಸಾಲ ಮನ್ನಾ ಅವಧಿ ವಿಸ್ತರಣೆ 25,000 ರೂಪಾಯಿವರೆಗೆ. ಸೊ ಏನು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಲಿ ಸಾಲ ತಗೊಂಡಿದ್ರು ರೈತರು ಅದನ್ನು ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರೆ ಅದರ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದು. ರೈತರು ಕೃಷಿ ಸಹಕಾರಿ ಸಂಘಗಳಿಂದ ಪಡೆದ 25,000 ರೂಪಾಯಿ ಮೊತ್ತದವರೆಗಿನ ಬೆಳೆ ಸಾಲವನ್ನ ಬಡ್ಡಿ ಸಹಿತ ಮನ್ನಾ ಮಾಡುವ ಅವಧಿಯನ್ನ ರಾಜ್ಯ ಸರ್ಕಾರ ಇದೆ ಜೂನ್ 30ರ ಬದಲಾಗಿ ಜುಲೈ 25ರವರೆಗೆ ವಿಸ್ತರಿಸಿದೆ. ವಿಧಾನ ಪರಿಷತ್ನಲ್ಲಿ ಸೊ ಅದನ್ನ ಮಾತಾಡಿದ ಮುಖ್ಯಮಂತ್ರಿ ಅದನ್ನ ಹೇಳಿರ್ತಕ್ಕಂಥದ್ದು 2011ರ ಆಗಸ್ಟ್ 1ರಿಂದ 2012ರ ಜುಲೈ 25ರವರೆಗೆ ಕೃಷಿ ಸಹಕಾರಿ ಸಂಘಗಳಲ್ಲಿ 25,000 ರೂಪಾಯಿವರೆಗೆ ಬೆಳೆ ಸಾಲ ಪಡೆದ ಎಲ್ಲಾ ರೈತರಿಗೂ ಈ ವಿಶೇಷ ಯೋಜನೆ ಅನ್ವಯವಾಗಲಿದೆ ಅಂತ ಹೇಳಿದ್ದಾರೆ. ಆದರೆ ಈಗಾಗಲೇ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ. ಏನಂತಂದ್ರೆ ಸಾಲ ಮನ್ನಾ ಮಾಡಬೇಡಿ, ಸಾಲ ಮನ್ನಾ ಮಾಡುವ ಅವಶ್ಯಕತೆ ಕೂಡ ಇಲ್ಲ, ಬಡ್ಡಿ ಮನ್ನಾ ಮಾಡುವ ಅವಶ್ಯಕತೆ ಕೂಡ ಇಲ್ಲ, ನಾವು ಅದನ್ನ ರಿಪೇಮೆಂಟ್ ಮಾಡ್ತೀವಿ ಅಂತ. ಪ್ರಮುಖವಾಗಿ 2-3 ದಿನಗಳ ಹಿಂದೆ ಅಂದ್ರೆ ಈ ಘೋಷಣೆ ಯಾವಾಗ ಮಾಡಿದ್ರು ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಅವಾಗ ಸಮಯವಾಹಿನಿಯಲ್ಲಿ ರೈತ ಮುಖಂಡರು ಮಾತಾಡಿದ್ರು, ಭಾರತೀಯ ಕಿಸಾನ್ ಸಂಘ ಮಾತಾಡಿತ್ತು, ಹಲವು ರೈತರು ಕೂಡ ಮಾತಾಡಿದ್ರು. ಅವ್ರು ಹೇಳ್ತಾ ಇರತಕ್ಕಂಥದ್ದು ನಮಗೆ 2 ಅತ್ಯಂತ ಅಗತ್ಯವಾಗಿ ಬೇಕಾಗಿರತಕ್ಕಂಥದ್ದು ದನಗಳಿಗೆ ಮೇವು. ಮನುಷ್ಯ ಹೇಗೋ ಬದುಕೊಂಡ್ ಬಿಡ್ತಾನೆ, ನೀರು ಕುಡಿದೋ ವಲಸೆ ಹೋಗೇನೋ ಅಥವಾ ಬೇರೆ ಯಾವುದೋ ಉದ್ಯೋಗ ಅರಸ್ಕೊಂಡು, ಆದ್ರೆ ಪ್ರಾಣಿಗಳು ಹೇಗ್ ಬದುಕಬೇಕು, ದನಗಳು ಹೇಗ್ ಬದುಕಬೇಕು. ಸೊ ಮೇವು ಬೇಕು ಈಗ ಸದ್ಯಕ್ಕೆ ಅಂತ, ಅದ್ರ ಜೊತೆಗೆ ನೀರು ಬೇಕು. ಸೊ ಅದನ್ನ ಮೊದಲು ಒದಗಿಸ್ಕೊಡಿ, ಅದಾದ ಮೇಲೆ ನೀವು ಉಳಿದ ಹಾಗೆ ಈ ಸಾಲ ಮನ್ನಾನ ಅದು ಬೇಕಾದ್ರೆ ಮಾಡಿ, ಇಲ್ಲ ಅಂದ್ರೆ ಅಗತ್ಯ ಇಲ್ಲ ಅಂತ ಹೇಳಿ. ಯಾಕಂದ್ರೆ ಈಗ ಮೇವು ಕೊಡದೆ, ಉದಾಹರಣೆಗೆ ಚಾಮರಾಜನಗರದಲ್ಲಿ ನಿನ್ನೆ 319 ಟನ್ ಮೇವನ್ನ ತಂದ್ರು, ಅಲ್ಲಿ APMC ಯಾರ್ಡಲ್ಲಿ ಇಟ್ರು, ಅಷ್ಟೆಲ್ಲ ಇಟ್ಟಾದ ಮೇಲೂ ಅದನ್ನ ರೈತರಿಗೆ ಹಂಚಲೇ ಇಲ್ಲ, ಅದು ಕೊಳ್ತು ಹೋಗಿದೆ ಇವತ್ತು. ಸೊ ಈ ತರದ ಇಂಬ್ಯಾಲೆನ್ಸ್ ಯಾಕೆ ಆಗ್ತಾ ಇದೆ ಅದು ಪ್ರಶ್ನೆ. ಸೊ ನೀರನ್ನ ಕೊಡಿ, ಮೇವನ್ನ ಕೊಡಿ, ಸಾಲ ಮನ್ನಾ ಏನಿದೆ ಅದನ್ನ ಮಾಡಿ ಅಂತ ಅದಾದ್ಮೇಲೆ ಮಾಡಿ. ಯಾಕಂದ್ರೆ 80ರಿಂದ 85% ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕೊಟ್ಟಿರೋ ಒಂದು ಸ್ಟಾಟಿಸ್ಟಿಕ್ಸ್ ಪ್ರಕಾರ ಒಂದು 90% ರೈತರೇನಿದ್ದಾರೆ ಅವ್ರು ಈಗಾಗಲೇ ರೀಪೇಮೆಂಟ್ ಮಾಡ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಮತ್ತೆ ಇದನ್ನ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಸೊ ಅದು ಪ್ರಜಾವಾಣಿಯಲ್ಲಿ ಸೆಕೆಂಡ್ ಲೀಡ್ ಆಗಿ ಬಂದಿದೆ ಆ ಸ್ಟೋರಿ. ಸೇಮ್ ಸ್ಟೋರಿ ಇವನ್ ವಿಜಯ ಕರ್ನಾಟಕದಲ್ಲೂ ಇದೆ. ವೆರಿ ಸ್ಮಾಲ್ ಸ್ಟೋರಿಯಾಗಿ ಕೊಟ್ಟಿದ್ದಾರೆ. ಚುಕ್ತಾ ಮಾಡಿದವರ ಸಾಲವು ಮನ್ನಾ ಅಂತ ಹೇಳ್ಕೊಂಡು ಬೆಳೆ ಸಾಲ ಮನ್ನಾ ಅವಧಿಯನ್ನು 2012ರ ಜುಲೈ 25ರವರೆಗೆ ರಾಜ್ಯ ಸರ್ಕಾರ ವಿಸ್ತರಿಸಿದೆ ಅನ್ನೋ ಒಂದು ಸ್ಟೋರಿಯನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಇವತ್ತಿನ ಇದಿಷ್ಟು ನ್ಯೂಸ್ ಪೇಪರ್ಗಳಲ್ಲಿ ಬಂದಂತಹ ಸುದ್ದಿ ಸಮಾಚಾರ. ಮಾರ್ನಿಂಗ್ ಕಾಫಿ ಮುಂದುವರಿಯುತ್ತೆ ಬ್ರೇಕ್ನ ನಂತರ. With the best ನ್ಯೂಟ್ರಿಗೇನ್, ಶಕ್ತಿಯುತ ಮತ್ತು ಸದೃಢ ಮೈಕಟ್ಟಿಗಾಗಿ ಆಯುರ್ವಿನ್ ರವರ ನ್ಯೂಟ್ರಿಗೇನ್. ನ್ಯೂಟ್ರಿಗೇನ್ ಮೆಡಿಕಲ್ಸ್ಗಳಲ್ಲಿ ಲಭ್ಯ. ನೀವು ತುಂಬಾ ದಪ್ಪಗಿದ್ದೀರಾ? ಹಾಗಾದ್ರೆ ದೇಹದ ತೂಕವನ್ನು ಕಡಿಮೆ ಮಾಡಿಕೊಂಡು ಸುಂದರವಾಗಿ ಕಾಣಲು ಇಂದೇ ಖರೀದಿಸಿ ಆಯುರ್ವಿನ್ ರವರ ನ್ಯೂಟ್ರಿ ಸ್ಲಿಮ್ ಪೌಡರ್ ಮತ್ತು ಕ್ಯಾಪ್ಸ್ಯೂಲ್. ಮೆಡಿಕಲ್ಸ್ ಮತ್ತು ಆಯುರ್ವೇದಿಕ್ ಅಂಗಡಿಗಳಲ್ಲಿ ಲಭ್ಯ. ಹುನಗುಂದ ತಾಲೂಕು ಪಂಚಮಸಾಲಿ ಸಮಾವೇಶ 9700 ಮಾರ್ಕ್ಸ್ SSLC PUC ರಾಜ್ಯಮಟ್ಟದ ಪ್ರತಿಭಾ ಪುರಸ್ಕಾರ 88 ಗ್ರಾಮ ಹರಸೇನ ಘಟಕಗಳ ಉದ್ಘಾಟನೆ ಬಾಗಲಕೋಟ ಜಿಲ್ಲಾ ಪ್ರತಿಭಾ ಪುರಸ್ಕಾರ ದಿನಾಂಕ 29 ಶನಿವಾರದಂದು ಸ್ಥಳ ಉಸ್ಮಾನ್ ಗನಿ ಸ್ಟೇಡಿಯಂ ಎಲ್ಕಲ್. ಉದ್ಘಾಟಕರು ಸನ್ಮಾನ್ಯ ಶ್ರೀ ಮುರುಗೇಶ್ ಆರ್ ನಿರಾಳಿ, ಬೃಹತ್ ಕೈಗಾರಿಕಾ ಸಚಿವರು, ಕರ್ನಾಟಕ ಸರ್ಕಾರ. ಸರ್ವರಿಗೂ ಸ್ವಾಗತ. Young, energetic, active Godfather with Ayurvin Energy Activer Nutri Active. ಕೆಲಸದ ಒತ್ತಡದಿಂದ ಆಗಾಗ್ಗೆ ಆಗುವ ಸುಸ್ತನ್ನು ಕಡಿಮೆ ಮಾಡಿ ದಿನವಿಡೀ ಆಕ್ಟಿವ್ ಆಗಿರಲು 22 ಅತ್ಯವಶ್ಯಕ ನ್ಯೂಟ್ರಿಯೆಂಟ್ಸ್ಗಳುಳ್ಳ ಆಯುರ್ವಿನ್ ನ್ಯೂಟ್ರಿ ಆಕ್ಟಿವ್. ಟೇಸ್ಟ್ ಬದಲಾವಣೆ ಇಲ್ಲದೆ ಕಾಫಿ, ಟೀ ಜೊತೆಗೂ ಬೆರೆಸಬಹುದು. ನ್ಯೂಟ್ರಿ ಆಕ್ಟಿವ್ ಮೆಡಿಕಲ್ಸ್ಗಳಲ್ಲಿ ಲಭ್ಯ. ಎಲ್ಲ ಸಮಯ ವೀಕ್ಷಕರಿಗೆ
ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ವರಮಹಾಲಕ್ಷ್ಮಿದ ಬೆಸ್ಟ್ ವಿಶಸ್. ಲಕ್ಷ್ಮಿ ನಿಮಗೆ ಒಳ್ಳೆದು ಬರಲಿ, ಜೊತೆಗೆ ತುಂಬಾ ಪ್ರೀತಿ, ವಿಶ್ವಾಸ, ಸಂತೋಷ, ಆರೋಗ್ಯ ಎಲ್ಲ ಕೊಡ್ತಾರೆ. ಮಹಾಲಕ್ಷ್ಮಿಗೆ ಪ್ರಿಯವಾದುದು ಯಾವುದು? ಮಹಾಲಕ್ಷ್ಮಿಯನ್ನ ಬರಮಾಡಿಕೊಳ್ಳೋದು ಹೇಗೆ? ಮುತ್ತೈದೆಯರು ಲಕ್ಷ್ಮಿಯನ್ನ ಬರಮಾಡಿಕೊಳ್ಳಲು ಯಾವ ಪಾಲನೆ ಮಾಡಬೇಕು? ಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮ ಗ್ರಹಫಲ ವೀಕ್ಷಿಸಿ ಇಂದು ಬೆಳಗ್ಗೆ 8:30ಕ್ಕೆ. ವೆಲ್ಕಮ್ ಬ್ಯಾಕ್ ಟು ಮಾರ್ನಿಂಗ್ ಕಾಫಿ. ಓಕೆ, ಇನ್ನು ಮುಂಜಾನೆಯಿಂದಲೇ ಲಕ್ಷ್ಮಿಯ ಪೂಜೆ ನಡೀತಾ ಇದೆ. ರಾಜ್ಯಾದ್ಯಂತ ಭಕ್ತರೆಲ್ಲರೂ ಐಶ್ವರ್ಯದಾತೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸುಖ ಸಮೃದ್ಧಿಗಾಗಿ ಎಲ್ಲೆಲ್ಲೂ ವಿಷ್ಣು ಪ್ರಿಯೆಯ ಆರಾಧನೆ ಕೂಡ ನಡೀತಾ ಇದೆ. ಇನ್ನು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರೋ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಬೆಳಗ್ಗಿನಿಂದಲೇ ವಿಶೇಷ ಪೂಜೆ ನಡೀತಾ ಇದೆ. ಅಲ್ಲಿ ನಡೀತಾ ಇರೋ ವಿಶೇಷ ಪೂಜೆ ಪುನಸ್ಕಾರದ ಕುರಿತು ಹೆಚ್ಚಿನ ಮಾಹಿತಿ ನೀಡುತ್ತಾರೆ. ನೇರ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ಪವಿತ್ರ. ಮಹಾಲಕ್ಷ್ಮಿಯ ಪೂಜೆಗೆ ಕ್ಷಣಗಣನೆ ಆರಂಭವಾಗಿದೆ. ಅಲ್ಲಿ ಯಾವ ರೀತಿಯಾಗಿ ಸಂಭ್ರಮ ಮನೆ ಮಾಡಿದೆ, ಭಕ್ತರು ಈಗಾಗಲೇ ಅಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಯಾವ ರೀತಿಯಾಗಿ ಏನೇನು ಕಾರ್ಯಕ್ರಮಗಳಿದೆ ಇವತ್ತು ಅಲ್ಲಿ? ಸುಘೋಷ್, ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳಿಗೆ ವಿಶೇಷವಾಗಿ ಪ್ರಾಧಾನ್ಯವನ್ನ ನೀಡಲಾಗುತ್ತೆ. ಈ ಬಾರಿಯ ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿಯೊಂದಿಗೆ ಈ ವರ್ಷದ ಹಬ್ಬಗಳು ಕೂಡ ಆರಂಭವಾಗಿವೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬವನ್ನ ವಿಶೇಷವಾಗಿ ಆಚರಿಸಲಾಗ್ತಾ ಇದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಮೊದಲ ಹುಣ್ಣಿಮೆಯ ಶುಕ್ರವಾರದಂದು ಆಚರಿಸಲಾಗುವ ಈ ವರಮಹಾಲಕ್ಷ್ಮಿ ಹಬ್ಬದಂದು ಸಕಲ ಸಂಪತ್ತನ್ನ, ಐಶ್ವರ್ಯವನ್ನ ನೀಡಿ ನಮಗೆ ಕಾಪಾಡು ಅಂತ ಹೇಳ್ಬಿಟ್ಟು ದೇವಿಯಲ್ಲಿ ಬೇಡ್ಕೊಂತಾರೆ. ಅದರಲ್ಲೂ ಮುಖ್ಯವಾಗಿ ಹೆಂಗಳಿಯರು ಮುಂಜಾನೆ ಎದ್ದು ಮನೆಯಲ್ಲಿ ತಮ್ಮ ಒಂದು ಮನೆಯಲ್ಲಿ ದೇವಿಗೆ ಅಲಂಕಾರವನ್ನ ಮಾಡಿ ಸೀರೆ ಉಡಿಸೋದ್ರ ಮೂಲಕ, ಕಳಸಕ್ಕೆ ಸೀರೆ ಉಡಿಸಿ ಅಲಂಕಾರವನ್ನ ಮಾಡಿ ತಮ್ಮ ಮನೆಯ ಒಡವೆಗಳನ್ನ ದೇವಿಯ ಮೇಲೆ ಹಾಕಿ ನಮ್ಮ ಸಂಪತ್ತನ್ನ ವೃದ್ಧಿ ಮಾಡುವಂತ ಒಂದು ಬೇಡ್ಕೊಂತಾರೆ. ಇವತ್ತು ನಾವು ಮಹಾಲಕ್ಷ್ಮಿ ಲೇಔಟ್ ನಲ್ಲಿರುವ ಮಹಾಲಕ್ಷ್ಮಿ ಟೆಂಪಲ್ ನಲ್ಲಿದ್ದೀವಿ. ಇಲ್ಲಿ ಯಾವೆಲ್ಲ ವಿಶೇಷ ಪೂಜೆಗಳನ್ನ ಇವತ್ತು ನೆರವೇರಿಸಲಾಗುತ್ತೆ ಅಂತ ಇಲ್ಲಿನ ಪ್ರಧಾನ ಅರ್ಚಕರ ನಮಗೆ ಹೇಳ್ತಾರೆ. ಸರ್ ಹೇಳಿ, ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದಂದು ನೀವು ದೇವಿಗೆ ಯಾವೆಲ್ಲ ವಿಶೇಷ ಪೂಜೆಗಳನ್ನ ಸಲ್ಲಿಸ್ತಾ ಇದ್ದೀರಾ? ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಂಬಕೆ ದೇವಿ ನಾರಾಯಣ ನಮೋಸ್ತುತೆ. ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿಯ ಶುಭಾಶಯಗಳು. ಇಲ್ಲಿ 12 ವರ್ಷಗಳಿಂದ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಇಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಮಹಾಲಕ್ಷ್ಮಿಗೆ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಇರುತ್ತೆ. ಇಲ್ಲೇನಂದ್ರೆ ಯಾವ ಜಾತಿ ಭೇದ ಭಾವ ಇಲ್ಲ, ಎಲ್ಲರೂ ಸಹ ಸಾಮೂಹಿಕವಾಗಿ ಅಭಿಷೇಕ ಮಾಡಬಹುದು. ಇಲ್ಲಿ ಗಂಡಸರ ಕೈಯಲ್ಲಿ ಮಹಾಭಿಷೇಕವನ್ನು ಮಾಡಿಸ್ತೀವಿ, ಸುಮಂಗಲಿಕರಲ್ಲಿ ಕುಂಕುಮಾರ್ಚನೆ ಮಾಡಿಸ್ತೀವಿ. ಇಲ್ಲಿ ಬೆಳಿಗ್ಗೆ 7:00ವರೆಗೆ ಅಭಿಷೇಕ ಶುರುವಾಗುತ್ತೆ. 9 ಗಂಟೆಗೆ ಮಹಾಮಂಗಳಾರತಿ, ಕುಂಕುಮಾರ್ಚನೆ ಎಲ್ಲ ಇರುತ್ತೆ. ಲಕ್ಷ್ಮಿಗೆ ತೀರ್ಥ ಪ್ರಸಾದ ವಿನಿಯೋಗ ಎಲ್ಲ ನಡೆಯುತ್ತೆ. ಇಲ್ಲಿ ಇವತ್ತು ಹಬ್ಬದ ವಿಶೇಷವಾಗಿ ಅಲಂಕಾರವನ್ನ ಮಾಡುವಂತದ್ದು, ಇನ್ ಬೇರೆ ಯಾವ ರೀತಿಯ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸ್ತೀರಾ? ಇಲ್ಲಿ ಮಹಾಲಕ್ಷ್ಮಿಗೆ ಪ್ರತಿ ವರ್ಷದಂತೆ ಈ ಬಾರಿ ಸಹ ಎಲ್ಲರೂ ಸೀರೆ ತಂದು ಕೊಡ್ತಾರೆ. ಲಕ್ಷ್ಮಿಗೆ ಸೀರೆಯನ್ನು ಉಡಿಸಿ ಅದಕ್ಕೆ ಆಭರಣ ಹಾಕ್ತಿವಿ, ಬೆಳ್ಳಿ ಆಭರಣಗಳನ್ನ ಹಾಕ್ತಿವಿ. ಮಹಾಲಕ್ಷ್ಮಿಗೆ ವಿಶೇಷ ಹೂವಿನ ಅಲಂಕಾರ ಎಲ್ಲ ಇರುತ್ತೆ. ಆಮೇಲೆ ಮಹಾಮಂಗಳಾರತಿ, ಅಷ್ಟಾವಧಾನ ಸೇವೆ ನಡೆಯುತ್ತೆ. ಇಲ್ಲಿ ತೀರ್ಥ ಪ್ರಸಾದ ವಿನಿಯೋಗ ಎಲ್ಲ ಆಗುತ್ತೆ. ಇಲ್ಲಿ ಜನಸಾಗರದ ಬಗ್ಗೆ ಹೇಳೋದಾದ್ರೆ ಇವತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸೇರ್ತಾರೆ. ಪ್ರತಿ ವರ್ಷವೂ ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ. ವಿಶೇಷ ಪೂಜೆ, ಭಕ್ತಾದಿಗಳು ಯಾವ ವಿಶೇಷ ಪೂಜೆಯನ್ನ ಅರ್ಪಿಸೋಕೆ ಇಲ್ಲಿ ಇಷ್ಟಪಡ್ತಾರೆ? ಇಲ್ಲಿ ಮಹಾಲಕ್ಷ್ಮಿಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಹೆಂಗಲಿಗೆ ತುಂಬಾ ಜನ ಬರ್ತಾರೆ. ಇಲ್ಲಿ ಪೂಜಾ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯುತ್ತೆ. ತುಂಬಾ ಜನ ಇಲ್ಲಿ ಸೇರ್ತಾರೆ ಮಹಾಲಕ್ಷ್ಮಿ ಹಬ್ಬಕ್ಕೆ. ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ಏನು? ಎಲ್ಲ ದೀರ್ಘ ಸುಮಂಗಲ್ಯ ಸಿಗಲಿ ಅಂತ ಹೇಳಿ ಮಹಾಲಕ್ಷ್ಮಿಗೆ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ. ಧನಧಾನ್ಯ ಸಂಪತ್ತೆಲ್ಲ ಸಿಗಲಿ ಅಂತ ಹೇಳಿ ವರಮಹಾಲಕ್ಷ್ಮಿ ಪೂಜೆಯನ್ನು ಆಚರಣೆ ಮಾಡ್ತಾರೆ. ಅಂದ್ರೆ ಭಕ್ತಾದಿಗಳು ಕೂಡ ಈ ಬಾರಿಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಇವಾಗಲೇ ಬಂದಿದ್ದಾರೆ ಕೂಡ ಭಕ್ತಾದಿಗಳು. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋಕೆ ತುಂಬಾ ಜನ ಇಲ್ಲಿ ಸೇರ್ತಾರೆ ಮಹಾಲಕ್ಷ್ಮಿ ಪೂಜೆಗೆ. ಧನ್ಯವಾದಗಳು. ಸುಘೋಷ್, ಒಟ್ಟಾರೆ ನಾವು ಹೇಳೋದಾದ್ರೆ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ಬೆಳಗ್ಗೆಯಿಂದಲೇ ಇಲ್ಲಿಗೆ ಭಕ್ತಾದಿಗಳು ಬಂದಿದ್ದಾರೆ. ಅರ್ಚಕರು ಇಲ್ಲಿ ದೇವಿಗೆ ಪೂಜೆಯನ್ನ ಮಾಡಲಿಕ್ಕೆ ಎಲ್ಲಾ ಸಿದ್ಧತೆಗಳನ್ನ ನಡೆಸಿಕೊಂಡಿದ್ದಾರೆ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಮಹಾಲಕ್ಷ್ಮಿ ಟೆಂಪಲ್ ನಲ್ಲಿ ಒಂದು ಹಬ್ಬದ ಸಡಗರ ಮನೆ ಮಾಡಿದೆ. ಸುಘೋಷ್, ಓಕೆ ಭಾವನಾ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಹ್ಯಾಪನಿಂಗ್ ಸಿಟಿ ಬೆಂಗಳೂರಿನಲ್ಲಿ ನೀವು ಇನ್ನು ಯಾವ ಕಾರ್ಯಕ್ರಮಗಳಿಗೆ ಹೋಗಬಹುದು ಅನ್ನೋ ಡೀಟೇಲ್ಸ್ ಇಲ್ಲಿದೆ.